ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಿಟ್ಟು ಬ್ಲಾಗ್ಸ್. ನೋಡ್ರಿ, ನಾವು ಈಗ ಹಿಂಗೆ ರೆಡಿಯಾಗಿ ಜಾತ್ರೆಗೆ ಹೊಂಟೀವಿ. ನಾವು ಎಲ್ಲದೇವಂದ ಸೋಲಾಪುರ ಜಾತ್ರೆಗೆ ಹೊಂಟೇವಿ. ಸೋಲಾಪುರದಾಗ ಅದೇವಿ. ಸೋಲಾಪುರ ಸಿದ್ದೇಶ್ವರ ಜಾತ್ರೆಗೆ ಹೋಗೇವಿ. ಇಲ್ಲಿ ಬಿಜಾಪುರದು 2 ಸರಿ ಹೋಗಿ ಬಂದೆ ಜಾತ್ರೆಗೆ. ಇಲ್ಲಿ ತುಡುಗಾಗಿತ್ತು ಅಂಥೇಳಿ ಹಾಗಾಗಿ ಇಲ್ಲಿ ವಿಡಿಯೋ ಮಾಡೋದಾಗಲಿಲ್ಲ. ನಮ್ಮ ಓಣ್ಯಾನವ್ರದ್ದೇ ಈ ಥರ ಹಿಂಗೆ ಕೊಳ್ಳಂದದು ತುಡುಗಾಗಿತ್ತು. ಹಾಗಾಗಿ ನಾನು ಜಾತ್ರೆಗೆ ಹೋದಾಗ ಬಿಜಾಪುರ ಜಾತ್ರೆಗೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಂಜಿ ಮೊಬೈಲೇ ಹೊರಗೆ ತೆಗ್ದಿಲ್ಲ. ಒಂದು ಸ್ವಲ್ಪ ಪೊಲೀಸರು ಅದೆಲ್ಲರೂ ಅಲ್ಲೇ ತಿರುಗಾಡತ್ತಿದ್ರು. ಹಂಗಾಗಿ ನಾನು ಏನೂ ಮಾಡಲಿಲ್ಲ. ಅದಕ್ಕೆ ಸೋಲಾಪುರಕ್ಕೆ ಹೋದಾಗ ಇಲ್ಲರ ಮಾಡು ಅಂತ ನಾಟ್ಲೆ ಇಲ್ಲಿ ವಿಡಿಯೋ ಮಾಡೈತಿ. ಈಗ ನಮ್ಮ ಅಮ್ಮೋದೆ ಫಸ್ಟ್ ಟೈಮ್ ಆಕಿನೂ ಈ ಸರಿ ಗಾಡ್ಯಾಗ ಕೂತಾಳೆ. ಅದು ಒಬ್ಬಾಕಿ ಕೂತ್ರಟ್ಟು ಧಾನ್ಲಿ ಅದಲ್ಲ, ಹಾಗಾಗಿ ಆಕಿಗೆ ಕೃತಿ ಕೂಡ ಕುಂದ್ರಿಸ್ಬೇಕಂತ ಹೇಳಿ ಆಕಿ ಕೂಡ ಕುಂಡ್ಸೇವಿ. ನಮ್ಮ ಕೃತಿಗೆ ತೊಗೊಂಡು ಕೂತಾಳಕಿ. ಅಮ್ಮೋ ಹಂಗೆ ಆಡ್ಬೇಕು, ಆಕಿನೂ ಬೆನ್ನು ಹತ್ತೈತೆ ಅದ್ರ ಕುಂದ್ರಂಗೆ ಇಲ್ಲಕಿ, ನಿಂತು ಜಿಗಿದಾಡ್ದೆ ಅಲ್ಲೆಲ್ಲರೂ ಲಗ ಹೊಡಿತಾಳ ಅಂತೇಳಿ ಹಂಗಾಗಿ ಕೃತಿ ಕುಂಡ್ಸೇವಿ ದುಡ್ಡಾಕಿಗೆ. ಈಕೆ ಮಿಲ್ಕಿ ಇಮಾನ್ ಆಡಿದ್ಲು. ಆಕಿಂದ ಅಲ್ಲಿ ವಿಡಿಯೋ ಮಾಡೋದಾಗಲಿಲ್ಲ. ಇಲ್ಲಿ ಸ್ಟಾರ್ಟ್ ಮಾಡಿದೇವಿ. ಆಮೇಲೆ ಇದು ಜಾತ್ರೆ ಹೆಂಗಿರ್ತದೆ ಹೆಂಗಿಲ್ಲ ಅಂತೇಳಿ ಈ ಸರಿ ಜಾತ್ರೆ ಸೋಲಾಪುರದು ನೋಡು ಬರ್ರಿ, ಎಂಜಾಯ್ ಮಾಡೋಮಂತ. ಎಲ್ಲರೂ ಹೇಳಿದ್ರು ಅಮ್ಮಗ ಕೃತಿಗೆ ಅವರು ಇಳಿಸೋದು ಇದನ್ನೇ ಮಾಡತ್ತಿಲ್ಲ, ಹಾಗೆ ಚೇಂಜ್ ಆಗಕತ್ತಾರೆ ಪಾಪಗಳು. ಅವ್ರು ಅಮ್ಮಗದು ಇಳಿಸಾತೇ ಇಲ್ಲ. ನಮಗೂ ಚಲೋ ಅನ್ಸಿದ್ರು. ಭಾಳ ತನಕ ಕುಣಿಸಿದ್ರು ಅವರು. 30 ರೂಪಾಯಿ ಇತ್ತು ಅಷ್ಟೇ. 30 ರೂಪಾಯಿ ಅಂದ್ರೆ 20 ಅದು ಹಿಂಗೆ ಮಾಡಿದೇವಿ. ಅಂದರೂ ಇಳಿಸಾಕೆ ರೆಡಿಯಲ್ಲ. ಈಗ ಇಳಿಸ್ತಾರೆ ಆಗ ಇಳಿಸ್ತಾರೇನೋ ಅಂತೇಳಿ ಎಲ್ಲರೂ ಚೇಂಜ್ ಆಗಕತ್ತಾರ ಹಂಗೆ. ಆದರೆ ಅವ್ರಿಗೆ ಇಳಿಸಾಕೆ ರೆಡಿ ಇಲ್ಲ. ಎಷ್ಟೊತ್ತನ ನಿಂತೇವು. ಅವ್ರದ್ದೇ ಚಲೋ ಆಯ್ತು ಬಿಡವ, ಏನು ಬಿ ಎಷ್ಟೊತ್ತನ ಆಡ್ಸಾರಲ್ಲ ಇವರು ಅಂತೇಳಿ ಎಷ್ಟೊತ್ತಿನ ಮೇಲೆ ಇಳಿಸಿದ್ರು. ಅವಾಗ ಅಕ್ಕಿ ಇಳ್ಯಾಕಲ್ಲ, ಅಕ್ಕಿ ಅಂಬುರಾಣಿ ಅದ್ರ ಒಳಗೆ ಕುಂದಿರ್ತೀನಿ ಅಂಥೇಳಿ. ಹಂಗೆ ಈಗ ಚೇಂಜ್ ಆಗತ್ತರ. ಅವ್ರಿಗೆ ಇಳಿಸೋದಿದೆ, ಇನ್ನೂ ಇಳಿಸ್ತಾರೋ ಇಲ್ಲೋ ಅಂಥೇಳಿ ನಮಗೆ ನಿಂತು ಬೇಸರಾಗಿ ನಾವೇ ಇಳಿಸ್ರಿ ಅಂಥೇಳಿ ಇದು ಮಾಡಿದೆ ಅವ್ರಿಗೆ. ಅವಾಗ ಇಳಿಸೋದು ಇದು ನಿಲ್ಸಿದ್ರು ಅವ್ರು. ಅವಾಗ ಇಳಿಸೋಕ್ಕೆ ಹಾಗೆ ಮುಂದೆ ಕಿವ್ಯಾನ್ ಎಲ್ಲ ಚೆಂದಿದ್ದು. ಏನೋ ಅಟ್ಟಿದ್ದು ಅನ್ನಿಸ್ಲಿಲ್ಲ. ಇಲ್ಲಿ ತೊಗೊಂಡಿದ್ದೀವಿ. ಯಾಕೋ ಇದು ಅದು ಭಾಳ ಚಂದಿದ್ದು. ಬಳೆ ಗಿಳಿ ಎಲ್ಲ ವೆರೈಟಿ ಹೊಸ ಎಲ್ಲ ಬಂದಿದ್ದು. ಇದೆಲ್ಲ ರೇಟ್ನು ಹಾಗೆ ಇದ್ದು ಏನು ಒಳ್ಳೆ ಅನ್ನಿಸ್ತು. ಯಾಕಂದ್ರೆ ಇಲ್ಲೂ 2 ಸರಿ ಹೋಗಿ ಬಂದಿದ್ದು ಜಾತ್ರೆಗೆ. ಹುಡುಗರ ಸಂಬಂಧ ಒಮ್ಮೆ, ನಮ್ಮ ಸಂಬಂಧ ಒಮ್ಮೆ ಅಂತೇಳಿ ಇಲ್ಲಿ ತೊಗೊಂಡಿದ್ದೀವಿ. ಹಾಗಾಗಿ ಅಲ್ಲಿ ಏನು ಅಷ್ಟೇನು ತೊಗೊಂಡಿಲ್ಲ. ಬರೀ ಒಂದು ಕ್ರೀಮ್, ಹೊಸ ಟೈಪ್ ಕ್ರೀಮ್ ಬಂದಿತ್ತು, ಅದು ಕ್ರೀಮ್ ತೊಗೊಂಡಿನಿ. ಅದು ತೋರಿಸ್ಬೇಕಂತಂದೆ. ಈಗ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ. ಅಲ್ಲಿ ಸುರಪುರ ಆವಾಗ ಜ್ಯುವೆಲ್ರಿ ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸಿದೆಲ್ಲ, ಹಂಗೆ ತೋರಿಸ್ತೀನಿ ಅದು ಕ್ರೀಮ್. ಅದು ಈಗ ಏನು ಬೇರೆ ಬೇರೆ ನೀವು ಫೌಂಡೇಶನ್ ಅದೆಲ್ಲ ಹಚ್ಕೋತಿರಲ್ಲ, ಮೇಕಪ್ ಮಾಡ್ಕೊಳ್ಳೋದು ಅದು ಏನೂ ಇಲ್ಲ. ಅದು ಒಂದೇ ಕ್ರೀಮ್ ಹಚ್ಕೊಂಡ್ರೆ ನಿಮ್ಮ ಮೇಕಪ್ ಆದಂಗೆ, ಅದು ಕಂಪ್ಲೀಟ್ ಆದಂಗೆ ಆ ಥರ ಅದು ಕ್ರೀಮ್ ಇತ್ತು. ಅದು ತೊಗೊಂಡೇವಿ ನಾನು ನಮ್ಮ ಅಕ್ಕ. 200 ರೂಪಾಯಿ ಅಂದಿದ್ರು ಒಬ್ಬರ ಕಡೆ. ಹಾಗಾಗಿ ಅದು ನಾವು ಇದು ಮಾಡಲಿಲ್ಲ. ಹೋಗ್ಲಿ ಬಿಡು 200 ರೂಪಾಯಿ ಅದು ಅಂಥೇಳಿ ಮುಂದೆ ಹೋದಂಗೆ ಮತ್ತೊಂದು ಕಡೆ ಕೇಳಿದೇವಿ. ಇನ್ನೊಂದು ಕಡೆ ಕೇಳಿದಾಗ ಅವಾಗ ಹೇಳಿದ್ರು ಅವರು, ಮತ್ತೊಬ್ಬರು 100 ರೂಪಾಯಿ ಅಂತಂದ್ರು. ಆಯ್ತು ಚಲೋ ಆಯ್ತು ಅಂತೇಳಿ
ತೊಗೊಂಡೇವಿ. ಅದನ್ನು ತೋರಿಸ್ತೀನಿ ನಿಮ್ಗೆ, ಅದು ವರ್ಕ್ ಹ್ಯಾಂಗೆ ಮಾಡ್ತಂತ ಹಚ್ಕೊಂಡಿ ನಾನು. ಚಲೋ ವರ್ಕ್ ಅದು, ಏನು ನಿಮ್ಮದು ಸೈಡ್ ಎಫೆಕ್ಟ್ ಅದು ಏನೂ ಆಗಂಗಿಲ್ಲ. ಯಾಕಂದ್ರೆ ಅದು ಆ ಕಂಪ್ನಿದೇ ನಾ ಯಾವಾಗೂ ಹಂಗೆ ಯೂಸ್ ಮಾಡ್ಕೊತೇ ಇದ್ದೀನಿ. ಅವು ಏನೇನು ಅಂತೇಳಿ ಎಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ. ಇದು ವಿಡಿಯೋನು ಹಾಗೆ ನೋಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದ್ರೊಳಗೆ ಕೃತಿ, ನಮ್ಮ ಸಮ್ಮು, ಸ್ವಯಂ, ಪ್ರೇಮ, ಸೃಷ್ಟಿ ಎಲ್ಲರೂ ಅವರು ಕುಂತಾರೆ. ಇದು ನಮ್ಮ ಬಿಜಾಪುರ್ನಾಗ ಹೈಟ್ ಹಿಂಗೆ ಏರ್ಸಲ್ಲ, ಅಷ್ಟೇ ಕಟ್ಟೆ, ಅಷ್ಟೇ ರೌಂಡು, ಅಷ್ಟು ಸ್ಪೀಡೇ ತಿರುಗಿಸಿದ್ರಿ. ಈ ಸರಿ ನಾವು ಹೋದಾಗಂತೂ ನನಗೆ ಚಕ್ಕರ್ ಬರಾಕತ್ತಿತ್ತು. ಇವರು ಇಲ್ಲಿ ಸೋಲಾಪುರದಾಗ ಇಟ್ಟು ಹೈಟ್ ಮ್ಯಾಲೆ ಏರಿಸಿ ಇಷ್ಟು ಸ್ಪೀಡ್ ಅದು ಹಂಗೆ ತಿರುಗಿಸಿದ್ರು. ಆಮೇಲೆ ಅಲ್ಲಿ ದೊಡ್ಡ ಚಕ್ರಗಾಣ ಐತಲ್ಲ ಬಾಜು, ಅಲ್ಲಿಂದ ಇಷ್ಟು ಹಾಳಿಗಳು ಹಂಗೆ ಹರಿದು ಹೋಗ್ಯಾತ್ರ. ಮಳೆ ನೀರು ಬೀಳೋಂಗೆ ಅದು ಇಷ್ಟೆಲ್ಲ ಇದು ಮಾಡತ್ತೀರಿ, ಎಂಜಾಯ್ ಮಾಡತ್ತೀರ. ನೋಡೋಣ ಬರ್ರಿ ಮುಂದೆ ಏನೇನು ಆಗ್ತದೆ ಅಂತೇಳಿ. ಇಲ್ಲೂ ನೋಡ್ರೆ, ಈಗ ಹೇಳಿದ್ದಲ್ಲ ತಿರುಗಿಸ್ತು. ನಾವು ಮೊದ್ಲಿಗೆ 2 ಸರಿ ತಿರುಗಿಸ್ತು. ಆಮೇಲೆ ಸ್ವಲ್ಪ ಸ್ಟಾಪ್ ಆಯ್ತು. ಎಷ್ಟೊತ್ತನ ನಿಂತೀವಿ, ಅದಕ್ಕೆ ಸ್ಟಾಪ್ ಆಗೈತಿ ಅಂತೇಳಿ ಅಲ್ಲೇನೋ ಬ್ಯಾಟ್ರಿ ಬಂದ್ ಆಗಿತ್ತತ್ತ, ಅದಕ್ಕೆ ನಿಲ್ಲಿಸಿಬಿಟ್ರೆ ಎಷ್ಟೊತ್ತನ ಬೇಸರ ಆಯ್ತು. ಏನು ಮಾಡಬೇಕು ಏನಿಲ್ಲ, ಹಿಂಗ್ಯಾಕೆ ಅಲ್ಲಿ ನೋಡಿದ್ರೆ ಅದು ಅಮ್ಮನ ಸಂಬಂಧ ಎಷ್ಟೊತ್ತನ ನಿಂತೀವಿ. ಮುಂದೆ ಬರಾಂಟ್ಲೆ ದೊಡ್ಡ ಚಕ್ರಗಾಣ ಆಡ್ಬೇಕಂತಿತ್ತು, ಅದು ಆಡೋದಾಗಲಿಲ್ಲ. ಈಗ ಅಂಜಿಕೆ ಬರಾಕತ್ತದ. ಯಾವಾಗ ಕೃತಿ ಟೈಮಿಗೆ ಆಡ್ದಕ್ಕೆ 13 ವರ್ಷದಿಂದ, ಈಗಂತೂ ಆಡೇ ಇಲ್ಲ. ಇದೇ ಲಾಸ್ಟ್. ಈಗ ನಾವು ಇದೇ ಲಾಸ್ಟ್. ಈಗ ಆಗಲಿದ್ದಾನೆ ಇದೇ ಟೊರಟೊರನೇ ಒಂದು ನಾನು ನಮ್ಮ ನೆಗಾಣಿ ಇದೆಲ್ಲರಿಗೂ ನಮ್ಮ ಕೃತಿಯದು ಆಡಿದ್ದೀವಿ. ಇಷ್ಟು ಸ್ಪೀಡ್ ತಿರುಗಿಸಿದ್ರು, ಚಕ್ರ ಬಂದಿತ್ತು ಬಿಜಾಪುರ್ನಾಗ ಆಡಿದ್ದು. ಹಂಗಾಗಿ ಅಲ್ಲಿ ಆಡಲಿಲ್ಲ. ಅವ್ರಿಗೆ ಆಡಿ ಎಷ್ಟೊತ್ತನ ನಿಂತರು ಅವರು. ಅದಕ್ಕೆ ಅಕ್ಕ ಅಲ್ಲ ನಡಿ ನಾವು ಆಟೋತನ ಏನು ನೋಡಿ ಬರಮು ಅಂತೇಳಿ. ಇಲ್ಲಿ ಮುಂದೆ ಟಿಫಿನ್ ಇತ್ತು. ಟಿಫಿನ್ಗಳು ಮಾರತ್ತಿದ್ರು ಚಂದ, ಭಾರಿ ಭಾರಿ ವೆರೈಟಿ ಇದ್ದು ಟಿಫಿನ್ಗಳು. ಇವರಿಗೆ ಇತ್ತು ಟಿಫಿನ್, ಅಂದ್ರೆ ಅದು ಸ್ವಲ್ಪ ಸಣ್ಣದು ಅನ್ಸಕತ್ತು, ಭಾಳ ಟೇನು ಹಿಡಿಯಾಕತ್ತಿದ್ದಿಲ್ಲ ಅಂತೇಳಿ ಟಿಫಿನ್ ತೊಗೊಳಂಬ ಅಂತ ಆಕೆಗೆ ನಮ್ಮ ಅಕ್ಕ ಕರ್ಕೊಂಡು ಹೋದೆ. 100 ರೂಪಾಯ್ಕೊಂದಂತು. ನೀವು ಏನು ತೊಗೋತೀರಿ 100 ರೂಪಾಯಿ. ಎಲ್ಲ ಬಾಟಲು ಗೀಟಲು ಎಲ್ಲ ಥರ ಇದ್ದು ತರಾವರಿ. 2 ಟಿಫಿನ್ ತೊಗೊಂಡೆ. ಆಮೇಲೆ ಇಲ್ಲಿ ಮುಂದೆ ಬಂದೇವಿ. ಅದೇನೋ ಮ್ಯಾಲೆ ಹಲ್ಲಿಗತ್ಲೆ ಅದೇನು ತಿರ್ಗಾಕತ್ತೈತಲ್ಲ ಈಗ, ಅದೇನೋ ಹಲ್ಲಿಗತ್ಲೆ ಏರ್ತಾರಂತ ಮಂದಿ, ಹಂಗೆ ತಿರುಗಿಸಿದ್ರು. ಅದು ಹೋಗ್ಬೇಕತ್ತೇಳಿ ಸ್ವಯಂ ಅದು ಹೋಗಿದ್ರು. ಅವರಲ್ಲೆಲ್ಲೊಬ್ಬ ತಿರುಗಿದವರು ಒಬ್ಬರೊಬ್ಬರು ಏರಾಕತ್ತಿ 1-2 ಮಂದಿ ಅಷ್ಟೇ ಏರಿದ್ರು, ಉಳ್ಕಿದವ್ರು ಏರಲಿಲ್ಲ. ಹೊರಗೆ ಬರೋಟ್ಲ ಉಲ್ಟಿ ಮಾಡೋ ಅದು ನೋಡಿ ಅವ್ರು ಬ್ಯಾಡ ಅಂತ ಅವರು ವಾಪಸ್ ಬಂದರು. ಮತ್ತು ವಡಾಪಾವ್ ತಿನ್ನುಂಬರ್ರಿ ಅಂತೇಳಿ ಇಲ್ಲಿ ವಡಾಪಾವ್ ತಿನ್ನಾಕತ್ತೀವಿ. ವಡಾಪಾವ್ ತಿಂದು ಮುಂದೆ ಹೋಗಿ ಇನ್ನೊಂದು ಸ್ವಲ್ಪ ಜಾತ್ರೆ ಅದು ನೋಡ್ಕೊಂಡು ಮಾಡಿ ಮುಂದೆ ಬಂದೇವಿ. ಕಬ್ಬಿನ ಹಾಲು ಭಾರಿ ಮಸ್ತ್ ಮಾಡ್ತಾರೆ. ಇವರು ನಮ್ಮ ಅಕ್ಕ ನಾದಿನಿ ನಮ್ಮ ಬಾಜು ಕೂತಾರೆ ಮುನ್ನಕ್ಕ ಅಂತೇಳಿ, ಅವರು ಫ್ರೆಂಡ್ ಆಗಬೇಕು. ಇಲ್ಲೇ ವರ್ಷ ಆ ಸರಿ ಹೋದಾಗೂ ಇಲ್ಲೇ ಕುಡ್ತಿದ್ದೀವಿ. ಇಲ್ಲಿ ಹಿಂಗೆ ಅಲ್ಲಿ ಟೇಬಲ್ ಮೇಲೆಲ್ಲ ಬರಫ್ ಐಸ್ ಇಟ್ಟಿರ್ತಾರೆ. ಅವ್ರು ನೀವು ಎಟ್ಟು ಹಾಕೋರಿ ಅಂತೇಳಿ ಒಂದು ಬೊಗಣ್ಯಾಗ ತುಂಬ ಐಸ್ ಇಡ್ತಾರೆ. ಐಸ್ ಇಟ್ಟು ಅದು ಐಸ್ ಇಟ್ಟಿರ್ತಾರೆ, ಅದು ಹಾಕೊಂಡು ನೀವು ಕುಡೀರಿ ಅಂತೇಳಿ ಕುಡಿದೇವಿ. ಮಾಡಿದೆವು, ಮನೆಗೆ ಬಂದೇವಿ. ನಾನು ಅಲ್ಲಿ ಸ್ವಲ್ಪ ಕೆಬ್ಬನ್ ಕಡಾಯಿ ಅಂತ ತೊಗೊಂಡೆ, ಅದನ್ನು ತೋರಿಸ್ತೀನಿ ನಿಮಗೆ. ದಿಪ್ಪ ಚಲೋ ಇತ್ತು, ಕಮ್ಮಿ ರೇಟ್ ಒಳಗೆ ಬತ್ತು, ತೊಗೊಂಡೆ. ಆಮೇಲೆ ಮನೆಗೆ ಬಂದೇವಿ. ಬಂದ ನಮ್ಮ ಅಮ್ಮರಾಣಿದು ಇದು ನೋಡ್ರಿ, ಇಲ್ಲಿ ಐಸ್ ಕ್ರೀಮ್ ತಿನ್ನಾತ ಅಂತ ಹಂಗೆ ಬಾಯಿ ಎಲ್ಲ ಮುಸ್ರಿ ಮಾಡ್ಕೊಂಡು ಎಲ್ಲರಿಗೆ ಅಣಗಿಸ್ಕೋತ ಕಾಡ್ಸ್ಕೋತ ಐಸ್ ಕ್ರೀಮ್ ಎಲ್ಲ ಡಬ್ಬ ಹಾಕಿ ಅದೆಲ್ಲ ತಿನ್ಕೋಕುತ್ತಾ ಅದೊಂದು ಸ್ವಲ್ಪ ಎಂಜಾಯ್ ಮಾಡಿದೆವು. ಏನೇನು ನೋಡಿದೆ, ಹೆಂಗೆ ಅನ್ನಿಸ್ತು, ಹೆಂಗಿಲ್ಲ ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.
ನಿನ್ನೆ ಹಬ್ಬ ಒಂದ್ ಕಡೆ ಆದ್ರೆ ಇವತ್ತು ಇನ್ನೂ ಸ್ಪೆಷಲ್ ಅಕ್ಕ. ಆ, ಏನ್ ಜಾತ್ರೆ ನಾಳೆ ಹೋಗುಮೇನು ಅವರು ನಾನ್ ವೆಜ್ ತರಕ್ ಹೋಗಿದ್ದಾರೆ. ಜಾತ್ರೆ ನಾಳೆ ಹೋಗು ಅವ್ರು ತಂದ್ಮೇಲೆ ಅದ್ರಿಂದ ಸ್ಪೆಷಲ್ ಐಟಮ್ ಮಾಡ್ತೀನಿ.